ಕೊಡ್ತಾ ಇದೆ. ಮುಂದೆ ಯಾವಾಗಾದರೂ ಚುನಾವಣೆ ಬರಬಹುದು. ನಮ್ಮ ಪಕ್ಷ ಕನಿಷ್ಠ 130ರಿಂದ 140 ಸ್ಥಾನ ಗೆಲ್ಲಬೇಕು. ಒಬ್ಬ CM ಒಬ್ಬ DCM ಇದ್ದರೆ ಲೋಕಸಭಾ ಗೆಲ್ಲಲು ಆಗಲ್ಲ. ಹೀಗಾಗಿ ಜಾತಿಗೊಬ್ಬರು ಅಂತ DCM ಕೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆ. ಯಾವುದೇ ಕ್ಷಣದಲ್ಲೂ ಕೂಡ ಚುನಾವಣೆ ಬರಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಬ್ಬ CM ಒಬ್ಬ DCM ಇದ್ದರೆ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕಾಗಲ್ಲ. ಹೀಗಾಗಿ ಜಾತಿಗೊಬ್ಬರು ಅಂತ DCM ಕೇಳ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಚುನಾವಣೆ ಬರಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಜೊತೆಗೆ ಮುಂದೆ ಯಾವತ್ತು ವಿಧಾನಸಭಾ ಚುನಾವಣೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ನೋಡಿದ್ರೆ ಪತ್ರಿಕೆಗಳಲ್ಲಿ ಒಬ್ಬರು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರು ಉಪಮುಖ್ಯಮಂತ್ರಿ ಇದ್ದಾರೆ, ಇನ್ನೂ 5 ಜನ ಉಪಮುಖ್ಯಮಂತ್ರಿ ಬೇಕಂತೆ. ಕಾರಣ ಏನಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ಅದು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಒಬ್ಬ ಉಪಮುಖ್ಯಮಂತ್ರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹಿಡ್ಕೊಂಡು ಲೋಕಸಭೆ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳೇ ತೀರ್ಮಾನ ಮಾಡಿದ್ದಾರೆ. ಜಾತಿಗೊಬ್ಬ ಉಪಮುಖ್ಯಮಂತ್ರಿ ಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷರು ಬೇಕಾಗಿರ್ತಕ್ಕಂಥದ್ದು ಅಧಿಕಾರ ಹೊರತು ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಕಲ್ಯಾಣ ಅಲ್ಲ, ರೈತರ ಕಲ್ಯಾಣ ಅಲ್ಲ, ಯುವಕರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಅಧಿಕಾರ 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 ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಅದರ ಜೊತೆಗೆ ಮುಂದೆ ಯಾವತ್ತು ವಿಧಾನಸಭಾ ಚುನಾವಣೆ ಬರುತ್ತೋ ಗೊತ್ತಿಲ್ಲ. ಮುಂದೆ ಯಾವಾಗಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಕನಿಷ್ಠ 130-140 ಸ್ಥಾನಗಳನ್ನ ಪಡೆದುಕೊಂಡು ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾಗಿದೆ. ಆದ್ರೆ ಒಂದಂತೂ ನಿಶ್ಚಿತ, ನಿಮ್ಮ ವಿಜಯನ ಹೇಳ್ತಾ ಇದ್ದಾರೆ, ಚಾಮರಾಜನಗರದಲ್ಲಿ ಬಂದು ಇವತ್ತು ಹೇಳ್ತಾ ಇದ್ದಾರೆ, ಬರೆದಿಡ್ಕೊಳ್ಳಿ.